ಕಥಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕೆಲವು ಸಂದರ್ಭಗಳಲ್ಲಿ ಭಯ ನಮ್ಮನ್ನೆಲ್ಲ ಕಾಡುತ್ತೆ. ಭಯ ಆದಾಗ, ಕೋಪ ಬಂದಾಗ ನಮ್ಮ ನಿರ್ಧಾರಗಳು, ಯೋಚನೆಗಳು ನಮ್ಮ ನಿಯಂತ್ರಣ ತಪ್ಪಿ ಹೋಗುತ್ತೆ. ಹಾಗಾದರೆ ಈ ಭಯದಿಂದ ಹೊರಗೆ ಬರುವುದಾದರೂ ಹೇಗೆ? ಈ ಕಥೆಯನ್ನು ಸೂಕ್ಷ್ಮವಾಗಿ ಕೇಳಿ. ಒಮ್ಮೆ ಒಬ್ಬ ಯುವ ಯೋಧನಿದ್ದ. ಅವನ ಗುರುಗಳು ಹೇಳುತ್ತಾರೆ, ಹೋಗಿ ಭಯದ ಜೊತೆಗೆ ಯುದ್ಧ ಮಾಡು. ಆದರೆ ಈ ಯೋಧನಿಗೆ ಇಷ್ಟವಿಲ್ಲ. ಇಲ್ಲ ಗುರುಗಳೇ, ಅದು ತುಂಬ ಕ್ರೂರವಾಗಿರುತ್ತದೆ, ಭಯಂಕರವಾಗಿರುತ್ತದೆ, ಅದಕ್ಕೆ ದಯಗುಣವಿಲ್ಲ. ಆದರೆ ಗುರುಗಳು ಒಪ್ಪಲಿಲ್ಲ. ನನ್ನ ಆಜ್ಞೆ ಪಾಲಿಸಬೇಕು, ನೀನು ಭಯದ ಜೊತೆ ಯುದ್ಧ ಮಾಡಲೇಬೇಕು. ಆ ದಿನ ಬಂತು. ಈ ಯೋಧ ಮತ್ತು ಭಯ ಇಬ್ಬರು ಮುಖಾಮುಖಿಯಾಗಿದ್ದರು. ಇತ್ತ ಯೋಧ, ಅತ್ತ ಭಯ ಇಬ್ಬರು ಘೋರ ಯುದ್ಧಕ್ಕೆ ಸಿದ್ಧರಾಗಿದ್ದರು. ಈ ಯೋಧ ತುಂಬ ಸಂಕುಚಿತವಾಗಿ ಕಾಣುತ್ತಿದ್ದ, ಕುಗ್ಗಿ ಹೋಗಿದ್ದ, ಅಸ್ಥಿರವಾಗಿದ್ದ. ಆದರೆ ಆ ಭಯ ವಿಶಾಲವಾಗಿ, ದೊಡ್ಡ ಗಾತ್ರದಲ್ಲಿ ಹಿಗ್ಗಿ ಕ್ರೂರವಾಗಿ ನಿಂತಿತ್ತು. ಅವರಿಬ್ಬರ ಬಳಿ ತಮ್ಮದೇ ಆದ ಆಯುಧಗಳಿದ್ದವು. ಈ ಯೋಧ ತನ್ನನ್ನು ತಾನು ಪ್ರಚೋದಿಸಿಕೊಂಡ, ಭಯದ ಕಡೆಗೆ ಹೊರಟ. ಹೋಗಿ ನಮಸ್ಕರಿಸಿದ, ಅನುಮತಿ ಕೇಳಿದ. ನಾನು ನಿಮ್ಮೊಂದಿಗೆ ಯುದ್ಧ ಮಾಡಬಹುದೇ? ಭಯ ಧನ್ಯವಾದ ಹೇಳುತ್ತೆ. ನನಗೆ ಗೌರವ ಸೂಚಿಸಿದ್ದಕ್ಕಾಗಿ ಹಾಗೂ ಅನುಮತಿ ಕೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಈ ಯುವ ಯೋಧ ಕೇಳುತ್ತಾನೆ, ನಾನು ಹೇಗೆ ನಿಮ್ಮನ್ನು ಸೋಲಿಸಬಹುದು? ಭಯ ಉತ್ತರಿಸುತ್ತೆ, ಓ ಸನ್ಯಾಸಿ, ನನ್ನ ಆಯುಧ, ನಾನು ಬಹಳ ಮಾತನಾಡುವೆ. ಹಾಗೆ ನಿಮ್ಮ ಬಹಳ ಸನಿಹಕ್ಕೆ ನಾನು ಬರುತ್ತೇನೆ. ನಾನು ಸನಿಹಕ್ಕೆ ಬಂದಾಗ ನೀವು ಭ್ರಮೆಗೆ ಒಳಗಾಗುತ್ತೀರಿ, ನನ್ನ ಗುಲಾಮರಾಗುತ್ತೀರಿ. ಆಗ ನಾನು ಏನು ಹೇಳಿದರೂ ನೀವು ಮಾಡುತ್ತೀರಿ. ಆ ಕ್ಷಣಕ್ಕೆ ನೀವು ನಾನು ಹೇಳಿದ ಕೆಲಸ ಮಾಡದಿದ್ದರೆ ನನಗೆ ಶಕ್ತಿ ಇರುವುದಿಲ್ಲ. ನೀವು ನನ್ನ ಮಾತು ಕೇಳಿ, ಒಪ್ಪಿಕೊಳ್ಳಿ, ಗೌರವಿಸಿ. ಆದರೆ ನಾನು ಹೇಳಿದ ಕೆಲಸ ಮಾಡಬೇಡಿ, ಆಗ ನನಗೆ ಶಕ್ತಿ ಇರುವುದಿಲ್ಲ. ಹೀಗೆ ನೀವು ನನ್ನನ್ನು ಸೋಲಿಸಬಹುದು. ಈ ಚಿಕ್ಕ ಕಥೆಯನ್ನು ಮತ್ತೊಮ್ಮೆ ಸೂಕ್ಷ್ಮವಾಗಿ ಕೇಳಿ. ಇಲ್ಲಿ ಭಯಪಡಬೇಡಿ ಎಂದು ಹೇಳುತ್ತಿದೆ. ಭಯವನ್ನು ಸೋಲಿಸುವುದು ಹೇಗೆ ಎಂದು ಹೇಳುತ್ತಿದೆ. ಈ ಕತೆ ಕೋಪಕ್ಕೂ ಅನ್ವಯವಾಗುತ್ತದೆ. ಈಗ ಯೋಚಿಸಿ, ನಮಗೆ ಭಯ ಆದಾಗ, ಕೋಪ ಬಂದಾಗ ನಾವು ಯಾರೆಂದು ಮರೆತು ಬಿಡುತ್ತೇವೆ. ಆ ಕ್ಷಣಕ್ಕೆ ಭಯ, ಕೋಪ, ಆತಂಕ ನಮ್ಮ ಮೇಲೆ ಹಿಡಿತ ಸಾಧಿಸುತ್ತದೆ. ಅದು ಆಡಿಸಿದ ಹಾಗೆ ಗೊಂಬೆಗಳಾಗಿ ಆಡುತ್ತೇವೆ. ಆ ಕ್ಷಣ ಸ್ವಲ್ಪ ಶಾಂತವಾಗಿ ನಮ್ಮ ಮನಸ್ಸನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ನಾವು ಭಯ, ಕೋಪಗಳ ಮೇಲೆ ಜಯ ಸಾಧಿಸಿದಂತೆ.